ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕರಿಕಲ್ ಸಿಲಂಬಮ್ ಒನ್ಸ್ ಅಗೇನ್. ಇವತ್ತು 9th ಕ್ಲಾಸ್ ಶುರು ಮಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಕ್ಲಾಸಲ್ಲಿ ಈ ಕಡೆ ಯಾಶ್ರಿತಾ ಮತ್ತೆ ಈ ಕಡೆ ಸಮೃದ್ಧಿ ಇದ್ದಾರೆ. ಸೊ ಇವತ್ತು ನಾವು ಏನು ಈ 9th ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಅಂತಂತಂದ್ರೆ, ಓದು ಕ್ಲಾಸ್ ನಂಬರ್ 8 ಅಲ್ಲಿ 3 ಮನೆ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ವಿ. ಅದೇ ರೀತಿ ಇವತ್ತು ಕ್ಲಾಸ್ 9 ಅಲ್ಲಿ 4 ಮನೆ ಹೇಗ್ ಮಾಡ್ಬೇಕು ಅಂತ ಪ್ರಾಕ್ಟೀಸ್ ಮಾಡಿಸ್ತೀನಿ. ಮತ್ತೆ ನಾವು ಅನ್ಕೊಂಡಿದ್ದೀನಿ ಕ್ಲಾಸ್ 1 ಇಂದ ಕ್ಲಾಸ್ 8 ವರೆಗೂ ಎಲ್ಲರೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಮತ್ತೆ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂದ್ಕೋತೀನಿ. ಅದೇ ರೀತಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅರ್ಲಿ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಒಂದು ಈ ಹಳೆ ಕಲೆನ ಉಳಿಸ್ದಂಗೆ ಆಗ್ತದೆ. ಮತ್ತೆ ಜೊತೆಗೆ ಮಕ್ಕಳಿಗೆಲ್ಲಾನು ಪ್ರಾಕ್ಟೀಸ್ ಮಾಡಿ ಕೋಲೋರ್ಸೆ ಮಾಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತೆ ಒಳ್ಳೆ ದೇಹಕ್ಕೂ ಸಹ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಸೊ ಇವತ್ತು ನಾವು ಕ್ಲಾಸ್ 9 ಅಲ್ಲಿ ಇದೊಂಥರ ವಿಶೇಷ ಇದು. ಏಕೆ ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಇಂದ ಲೆಗ್ ಮೂವ್ಮೆಂಟ್ಸೇ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತಾ ಇದೀವಿ. ಈ ಕೋಲೋರ್ಸೆ ನಾನು ಮುಂಚೆನೆ ಹೇಳ್ದಂಗೆ ಕೋಲೋರ್ಸೆನಲ್ಲಿ ಲೆಗ್ ಮೂವ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಸೊ 2 ಮನೆ ಆಯ್ತು, 3 ಮನೆ ಆಯ್ತು, ಲೆಗ್ ಮೂವ್ಮೆಂಟ್ಸ್ ಆಯ್ತು, ಮತ್ತೆ ಈಗ 4 ಮನೆ ಏನಂತಂತಂದ್ರೆ, ನಾನು 2 ಮನೆ ಮಾಡಿಸ್ಬೇಕಾದ್ರೆ ಹೇಳಿದ್ದೀನಿ. ಸೊ 2 ಸರ್ಕಲ್ ಹಾಕೊಳ್ಳಿ, ಮತ್ತೆ ಸೆಂಟ್ರಲ್ ಒಂದು ಫುಟ್ ಗ್ಯಾಪ್ ಇರಬೇಕು. ಮತ್ತೆ 3 ಮನೆ, ಮೊದಲು ನಾವು 3 ಮನೆ ಮಾಡಿಸಿದ್ದು, ಸೆಂಟ್ರಲ್ ಒಂದು ಮನೆ ಬಂದಿತ್ತು. ಸೊ ಈಗೇನ್ ಮಾಡಿದೀವಿ, ಇಲ್ಲಿ ಸೇಮ್ 2 ಮನೆ, ಮತ್ತೆ ಇಲ್ಲಿ 2 ಮನೆ. ಸೊ ಈಕ್ವಲ್ ಆಗಿ ಇರಬೇಕು. ಸೊ ಇದಕ್ಕೊಂದು ಫುಟ್ ಡಿಸ್ಟೆನ್ಸ್, ಇದಕ್ಕೊಂದು. ಸೊ 4 ಸರ್ಕಲ್ಸ್ ಇದೆ. ಸೊ 4 ಸರ್ಕಲ್ಸ್ ಅಲ್ಲಿ ಇವತ್ತು ನಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ ಮಾಡಿ ತೋರಿಸ್ತಾರೆ. ಮತ್ತೆ ನಾವು 4 ಮೂಮೆಂಟ್ಸ್ ಮಾಡಿ ತೋರಿಸ್ತೀವಿ. 2 ಮೂಮೆಂಟ್ಸ್ 4 ಮನೆ ಯಾವ ರೀತಿ ಹೆಜ್ಜೆ ಇಡಬೇಕು ಅಂದ್ಬಿಟ್ಟು, ಮತ್ತೆ 4 ಮನೆಯಲ್ಲಿ ಗಿರ್ಕಿ ಯಾವ ತರ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀವಿ. ಸೊ ಇದನ್ನ ಎಲ್ಲರೂ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಸ್ಟಾರ್ಟಿಂಗ್ ಬಿಗಿನರ್ಸ್ ಎಲ್ಲಾನು ಸ್ವಲ್ಪ ಸ್ಲೋಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹಂಗೆ ಸ್ವಲ್ಪ ಪಿಕಪ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ಈ 4 ಮನೆ ಕಲ್ತ್ರೆ ಆಟೋಮೆಟಿಕ್ 16 ಮನೆ ಕಲಿಬಹುದು. ಸೊ ಇವತ್ತು ಪ್ರಾಕ್ಟೀಸ್ ಶುರು ಮಾಡೋಣ. ಎಸ್ ಯಶು, ಸಮೃದ್ಧಿ. ಸೊ ಬಾಡಿ ಸ್ಟ್ರೈಟ್ ಆಗಿರ್ಲಿ. ಫ್ರಂಟ್ ಲೆಗ್ ಬೆಂಡ್, ಬ್ಯಾಕ್ ಲೆಗ್ ಸ್ಟ್ರೈಟ್, ಬಾಡಿ ಸ್ಟ್ರೈಟ್. ರೆಡಿ? 1 2. ಇದು 4 ಮನೆ ಮೂಮೆಂಟ್ಸ್. ಈಗ ನೆಕ್ಸ್ಟ್ ಕೌಂಟ್ ಅಲ್ಲಿ ಗಿರ್ಕಿ ಯಾವ ತರ ಮಾಡ್ಬೇಕು ಅಂತ ಹೇಳ್ತೀವಿ. 3. ಇದು ಫಸ್ಟ್ ಗಿರ್ಕಿ. 4. ಸೊ ಇಷ್ಟೇ. ಸೊ ಈ ಒಂದು ಫಸ್ಟ್ ಮೂಮೆಂಟ್ ಮತ್ತೆ ನೆಕ್ಸ್ಟ್ ಮೂಮೆಂಟ್ ಕಲ್ತ್ಕೊಂಡಿದ್ದೀರ ಅಂತಂದ್ರೆ ಈಸಿಯಾಗಿ 4 ಮನೆ ಕಲಿಬೋದು. ಎಲ್ರು ಈ 4 ಮನೆ ಹೇಗ್ ಮಾಡೋದು ಅಂತ ಸಾಮಾನ್ಯವಾಗಿ ಸ್ಟಿಕ್ ರೊಟೇಷನ್ ಮಾಡೋರಿಗೆ ಅನ್ಸ್ತಾ ಇರುತ್ತೆ, 4 ಮನೆ ಹೇಗಪ್ಪ ಮಾಡೋದು ಅಂತ. ಸೊ ಈ ರೀತಿ 4 ಮನೆ ಕಲ್ತ್ಕೊಂಡ್ರೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಲೆಗ್ ಮೂವ್ಮೆಂಟ್ಸ್ ಅಂತ ಬಂದ್ಬಿಟ್ಟು ಆಟೋಮೆಟಿಕ್ ಸ್ಟಿಕ್ ಮಾಡ್ತೀವಿ. ಸೊ ಹಾಗಾಗಿ ದಯವಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಬಿಗಿನರ್ಸ್ ಸ್ವಲ್ಪ ಸ್ಲೋ ಪ್ರಾಕ್ಟೀಸ್ ಮಾಡಿ, ಬರ್ತಾ ಫಾಸ್ಟ್ನೆಸ್ ಬಂದ್ಬಿಡುತ್ತೆ. ಮತ್ತೆ ಈ ನಮ್ಮ ಚಾನಲ್ನ ನೋಡ್ಕೊಂಡು ಅದೇ ರೀತಿ ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಈ ಚಾನಲ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.